ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜುನ್ ಸರ್, ನೋಡು ಸೇವಂತಿ, ಪಾಪನ ಮತ್ತೆ ಪ್ರಿಯಾನ ಅದೆಷ್ಟು ಹಚ್ಕೊಂಡಿದ್ರು. ಇಂಥವ್ರಿಗೆ ಅವಳು ಹೀಗ್ ಮಾಡ್ಬೋದಾ? ಅಲ್ವೇನೋ ಅರ್ಜುನ, ನೀವೆಲ್ರೂ ಅವಳನ್ನ ಎಷ್ಟು ಬೈತಿದ್ರಿ. ಕೂತ್ರೆ ನಿಂತ್ರೆ ತಪ್ಪು ಅನ್ನೋಗ್ ಮಾತಾಡ್ತಿದ್ರಿ. ನಾನ್ ಮಾತ್ರ ಯಾವತ್ತೂ ಅವಳನ್ನ ನಾನ್ ಬಿಟ್ಕೊಡ್ತಾನೆ ಇರ್ಲಿಲ್ಲ. ಅವಳದೇ ತಪ್ಪಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡೆ ಮಾತಾಡಿ ನಿಮ್ಮೆಲ್ರ ಹತ್ರ ನಾನ್ ಬೈಸ್ಕೊತಿದ್ದೆ. ಅವಳ ನಾನು ಮಹಾರಾಣಿ ತರ ಮೆರೆಸ್ತಿದ್ದೆ. ಅವಳು ನನ್ಗೆ ಹೀಗ್ ಮಾಡ್ಬೋದೇನೋ, ನೀನೇ ಹೇಳು. ಓ, ಮಾಡ್ಬಾರ್ದಿತ್ತು. ಅದೇನೋ ಅಪ್ಪ, ಈ ದೇವುಗಳ ಮೆಂಟಾಲಿಟಿನೇ ಅರ್ಥ ಆಗಲ್ಲ. ದೇವುಗಳಿಗೆ ತುಂಬಾ ಯಾರಿಷ್ಟನೋ ಅವ್ರಿಗೆ ಅಟ್ಕಾಯಿಸ್ಕೊಳ್ಳೋದು ಜಾಸ್ತಿ ಅಂತೆ. ಅಯ್ಯಯ್ಯೋ, ಹೌದೇನೋ? ನಿಜಾನೇನೋ? ಹ್ಞೂ ಅತ್ತೆ. ಅಯ್ಯೋ, ದೇವುಗಳ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟಿದೆ. ನಡೀರಿ, ಹೋಗ್ತಾ ಹೇಳ್ತೀನಿ. ಸರಿ. ಆಮೇಲೆ ಇನ್ನೊಂದು, ಹೆಸರು ಕಟ್ಟದಲ್ಲಿ ಒಂದು ಹೆಣ್ಣು ದೇವ ಇತ್ತಂತೆ. ನೋಡಿದ್ರ ಮಾಯಮ್ಮ, ಪಾಪ ಅವ್ರಷ್ಟೊಂದು ಹೆದರ್ಕೊಂಡಿದ್ದಾರೆ. ಇವ್ರು ಅವ್ರನ್ನ ಇನ್ನಷ್ಟು ಹೆದರ್ಸಿ ಕಾಮಿಡಿ ಮಾಡ್ತಾ ಇದ್ದಾರೆ. ಅವ್ರ ಸ್ವಭಾವನೆ ಹಾಗೆ ಅನ್ಸುತ್ತೆ. ಅಯ್ಯೋ ಅಮ್ಮ, ಇವನನ್ನು ಏನು ಕಡಿಮೆ ಅನ್ಕೋಬೇಡಿ. ಏ ಅಶ್ವಿನ್, ಪೂಜಾ ಎಲ್ಲೋ? ಇವತ್ತೇ ಬರ್ತಾಳಾ? ಯಾಕದ್ಕೆ ನಿಮ್ಗೆ ಮನೇಲಿರೋ ದೆವ್ವಗಳು ಸಾಕಾಗ್ತಿಲ್ವಾ? ನೋಡಿದ್ರ ಮಾಯಮ್ಮ, ಸೇಮ್ ಅಣ್ಣನಿಗೆ ತಕ್ಕ ಹಾಗೆ ತಮ್ಮ. ಹೇಯ್, ಪೂಜಾ ಬರ್ಲಿ ಕಣೋ, ನಿನಗಿದೆ. ಸರಿ ಆಯ್ತು. ಮಾಯಮ್ಮ, ನೀವು ಬನ್ನಿ. ಹಾ, ಮಾಯಮ್ಮ ನಿಂತ್ಕೊಳ್ಳಿ. ನಿಜ ಹೇಳಿ, ಪ್ರಿಯ ದೆವ್ವ ಆಗಿದ್ದಾಳ? ಯಾಕೆ? ನೀನ್ ಅವಳ ಜೊತೆ ಮಾತಾಡ್ಬೇಕಾ? ಹೇ, ಅವಳ ಹತ್ರ ಮಾತಾಡಕ್ ನನ್ಗೇನಿದೆ. ಛೇ, ನಾನು ಇದನ್ನ ಮನೆ ಒಳಗಡೆ ತಗೊಂಡೋಗೋ ಹಾಗೂ ಇಲ್ಲ, ಹೊರಗಡೆ ಇಡೋ ಹಾಗೂ ಇಲ್ಲ. ಇಷ್ಟು ದಿನ ಯಾರ ಕಣ್ಣಿಗೂ ಬೀಳದೆ ಸುರಕ್ಷಿತವಾಗಿತ್ತು. ಈ ಯಶೋಧ ಎಲ್ಲ ಹಾಳು ಮಾಡ್ಬಿಟ್ಲು. ಈಗೇನ್ ಮಾಡ್ಲಿ? ಈಗ? ಕರೆಕ್ಟ್, ಇದನ್ನ ತಗೊಂಡೋಗಿ ನನ್ನ ಜಾಗದಲ್ಲಿ ಇಡೋದೇ ಕ್ಷೇಮ. ಸೇವಂತಿ. ಅಮ್ಮ, ಯಾಕೆ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ನಾನು ಬಂದ್ರೆ ಕರ್ಣ ಅವ್ರು ಏನ್ ತಿಳ್ಕೊತಾರೋ ಏನೋ. ಹಾಗೆಲ್ಲ ಏನೂ ಇಲ್ಲ, ಅವ್ರಿಗೆ ನಾವು ಹೇಳ್ತೀವಿ. ನೀವು ನಿಶ್ಚಿಂತೆಯಾಗಿ ಒಳಗಡೆ ಬನ್ನಿ. ಸರಿ, ನನಗ್ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬರ್ತೀರಾ ತಾನೆ? ಬರ್ದೆ ಎಲ್ಲೋಗ್ಲಮ್ಮ. ಒಂದು ನೆಲೆ ಅಂತ ನೀವು ಕೊಟ್ಟಿರುವಾಗ ನಾನು ಖಂಡಿತ ಬರ್ತೀನಿ. ಸರಿ, ಹುಷಾರು. ಅಮ್ಮ, ನಿಮ್ಗೆ ದುಡ್ಡೇನಾದ್ರೂ ಬೇಕಿತ್ತಾ? ಬೇಕಿದ್ರೆ ಕೇಳಿ. ಏನು ಬೇಡಮ್ಮ. ಸರಿ, ಹುಷಾರಾಗಿ ಹೋಗ್ಬನ್ನಿ. ಬರ್ತೀನಮ್ಮ. ಬಾರ್ದೆ ಬಿಡ್ತೀನ. ನಿನ್ನನ್ನು ಬಲಿ ಹಾಕೋವರೆಗೂ ನನ್ನ ರಕ್ತ ಕೊತ ಕುದೀತಾ ಇರತ್ತೆ. ಈ ಮನೆಯಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಗುಲಾಬಿ ಗಿಡ ಇದೆಯಲ್ಲ, ಅದ್ರಲ್ಲೇ ಅವಳ ಬೂತಿನ ಸುರ್ದಿದ್ದಾರೆ. ತಪ್ಪು ಕಣಮ್ಮ, ತಪ್ಪು. ಅದು ಸರಿಯಲ್ಲ. ನೀವೇ ನೋಡಿದ್ರಲ್ಲ, ಲೈಟ್ಸ್ ಎಲ್ಲ ಹೇಗ್ ಫ್ಲಿಕ್ಕರ್ ಆಗ್ತಿತ್ತು ಅಂತ. ಸರ್, ಇದನ್ನೆಲ್ಲ ಮಾಡಿದ್ದು ಆ ಪ್ರಿಯ ದೇವನೇ ಸರ್.